ನಮ್ಮ ರೈತರನ್ನ ಕಾಪಾಡುವುದು ನಮ್ಮ ಕರ್ತವ್ಯ. ಕೋರ್ಟ್ ಆದೇಶವನ್ನ ಕೂಡ ನಾವು ಪಾಲನೆ ಮಾಡಬೇಕಾಗಿದೆ ಅಂತ ಸಿಎಂ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರೈತರನ್ನ ಕಾಪಾಡುವುದು ನಮ್ಮ ಮೊದಲ ಕರ್ತವ್ಯ. ಇಷ್ಟೇ ಅಲ್ಲ, ಜೊತೆಯಲ್ಲಿ ಈ ಕೋರ್ಟಿನ ಆದೇಶವನ್ನ ಕೂಡ ನಾವು ಪಾಲನೆ ಮಾಡಬೇಕಾಗಿದೆ ಅಂತ ಕಾವೇರಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳು ತಾಳ್ಮೆಯಿಂದ ಇರಬೇಕು. ನಾವು ನಿಮಗಾಗಿನೇ ಇರುವುದು, ನಾವು ಯಾವುದೇ ರೈತರಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ, ಸೌಹಾರ್ದಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕಾಗತ್ತೆ ಅನ್ನೋದಾಗಿ ಮಾತನಾಡ್ತಾ ಹೋದ್ರು. ಯಾಕಂತಂದ್ರೆ ಮುಂದಿನ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಯಾರಿಗೆ ಸಾಧ್ಯ, ಹೇಗೆ ಸಾಧ್ಯ? ರಾಜ್ಯದ ನದಿಗಳ ಸ್ಥಿತಿಗತಿಗಳನ್ನ ಕೂಡ ಆಲಿಸಬೇಕಾಗಿದೆ. ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿದ್ದು. ನಮ್ಮ ರೈತರು ಕೂಡ ಕಾಪಾಡಬೇಕಾದ ನನ್ನ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟರ್ ಎಲ್ಲ ಕೂಡ ನಾನು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನ ಗಮನದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ. ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರು ಎಲ್ಲ ಯಾರು ಹೋಗುದಿಲ್ಲ, ಯಾರು ಹಿಡಿದಿಟ್ಕೊಳಕ್ ಆಗುದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವಿದ್ದೀವಿ ನಿಮ್ಗೋಸ್ಕರ, ನಾವಿರೋದು ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತದೆ. ಸದ್ಯ ರಾಜ್ಯಕ್ಕಿಂತ ತೀರ್ಮಾನ ಮತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಬರುವುದಕ್ಕೆ ಸಿಎಂ ಮತ್ತು ಸಚಿವರೇ ಕಾರಣ ಅಂತೆ. ರಾಜ್ಯದ ನೀರನ್ನ ಉಳಿಸಿಕೊಳ್ಬೇಕು ಅಂತ ಇವರು ಯಾರು ಕೂಡ ಯೋಚಿಸಿಲ್ಲ. ವಿನಾಕಾರಣ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ, ಸರಿಯಾಗಿ ಪರಿಸ್ಥಿತಿಯನ್ನ ನಿರ್ವಹಿಸ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ನಾಯಕ ರವಿಕುಮಾರ್ ಕಿಡಿಕಾರ್ತಿದ್ದಾರೆ. ವಿನಾಕಾರಣ ಇದನ್ನ ಕಾಲ ವ್ಯರ್ಥ ಮಾಡ್ತಿದ್ದಾರೆ. ತೀರ್ಮಾನ ಬರೋದಕ್ಕೆ ಸಚಿವರು ಮತ್ತು ಮುಖ್ಯಮಂತ್ರಿಗಳೇ ಕಾರಣ. ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಹೋದ್ರು. ಇದು ರಾಜ್ಯದ ಜನರ ಮತ್ತು ರೈತ ವಿರೋಧಿ ನೀತಿ ಅಂತ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ನೋಡಿ, CWRC ಏನು ಕರ್ನಾಟಕದ ವಿರುದ್ಧವಾಗಿ ಕಾವೇರಿಗೆ ವಿರುದ್ಧವಾಗಿ ತೀರ್ಮಾನವನ್ನು ಕೊಟ್ಟಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಈಗ ಕರ್ನಾಟಕದಲ್ಲಿನೇ ನೀರಿಲ್ಲ, ಕಾವೇರಿ ಒಳಗಡೆನೆ ನೀರಿಲ್ಲ. ಮಳೆ ಬರ್ತಾ ಇದೆ, ಒಂಥರ ನೆರಳು ಕೂಡ ತೊಯ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಡ್ಯಾಮ್ನೊಳಗಡೆ ನೀರೇ ಇಲ್ಲದೆ ಇರೋ ಸಂದರ್ಭದಲ್ಲಿ 12 ದಿನ ಪ್ರತಿದಿನ 15,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ರೆ ನೀರು ಎಲ್ಲಿಂದ ತರೋದು? ಇದೆಲ್ಲದಕ್ಕೂ ಈ ತರದ ಡಿಸಿಷನ್ ಬರೋದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರು, ನಮ್ಮ ರಾಜ್ಯದ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಆ ರೀತಿಯ ಒಂದು ತಯಾರಿಯನ್ನೇ ಮಾಡದೇನೆ ಕರ್ನಾಟಕ ರಾಜ್ಯದಲ್ಲಿ ರೈತರನ್ನ ಉಳಿಸ್ಬೇಕು, ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋ ನೀರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಸಣ್ಣ ಕಳಕಳಿ ಇಲ್ದೇನೆ, ಸಮಯವನ್ನ ವ್ಯರ್ಥ ಮಾಡಿ, ಏನು ಯೋಜನೆ ಇಲ್ದೇನೆ ವಿನಾಕಾರಣ ಸಮಯವನ್ನ ಏನು ವ್ಯರ್ಥ ಮಾಡ್ತಾ ಇದೆ ಈ ಸರ್ಕಾರ. ಈ ಸಮಯ ವ್ಯರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಪೂರ್ವ ಯೋಜನೆ ಇಲ್ಲದೆ ಇರ್ತಕ್ಕಂಥದ್ರ ಕಾರಣವಾಗಿನೇ ಇವತ್ತು CWRC ತೀರ್ಮಾನವನ್ನ ಕೊಟ್ಟಿದೆ. 15 ದಿನ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಆದ್ರಿಂದ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಒಳ್ಳೆ ಅಡ್ವೊಕೇಟ್ಗಳನ್ನ ಇಟ್ಕೊಂಡು, ಒಳ್ಳೆ ವಕೀಲರನ್ನ ಇಟ್ಕೊಂಡು, ಸರಿಯಾದ ವಾದವನ್ನ ಮಂಡನೆ ಮಾಡ್ತಕ್ಕಂಥ ಅಡ್ವೊಕೇಟ್ಗಳನ್ನ ಇಟ್ಕೊಳ್ದೇನೆ ಈ ರೀತಿ ಪ್ರತಿದಿನ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.